ಪ್ರಭಾಕರ್ ಕೋರೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಕೆಎಲ್ಇ ನಿಕಟಪೂರ್ವ ಕಾರ್ಯಾಧ್ಯಕ್ಷರಿಗೆ ಗೌರವವನ್ನು ಸಲ್ಲಿಸಲಾಗಿದೆ. ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ, ಹಾಗಾಗಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಮಾಧ್ಯಮಗಳ ಎದುರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಭಾಕರ್ ಕೋರೆ. ಪ್ರಶಸ್ತಿ ಸಿಕ್ಕಿರುವುದು ನಿಜವಾಗ್ಲೂ ಕೂಡ ನನಗೆ ಖುಷಿ ತಂದಿದೆ ಅಂತ ಹೇಳಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ ಆರೋಗ್ಯ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ, ಹಾಗಾಗಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದ್ದು, ಜೊತೆಗೆ ಗೌರವವನ್ನ ಕೂಡ ಸಲ್ಲಿಸಲಾಗಿದೆ. ಪ್ರಶಸ್ತಿಯನ್ನ ರೈತರ ಸಂಸ್ಥೆ ಸಿಬ್ಬಂದಿಗಳಿಗೆ ಅರ್ಪಣೆಯನ್ನ ಮಾಡ್ತೇನೆ. ಅಂದ್ರೆ ರೈತರೇನಿದ್ದಾರೆ ಅದರ ಜೊತೆಗೆ ಸಂಸ್ಥೆಯ ಸಿಬ್ಬಂದಿಗಳೇನಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಅರ್ಪಣೆಯನ್ನ ಮಾಡ್ತೇನೆ ಅಂತ ತಿಳಿಸಿದ್ದಾರೆ. ಮೊದಲಿನಿಂದಲೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಶಿಕ್ಷಣದ ಕೊರತೆ ಇತ್ತು. ನಮ್ಮ ಭಾಗ ಮುಂಬೈ ಪ್ರಾಂತ್ಯ ಶಿಕ್ಷಣದಿಂದ ವಂಚಿತ ಆಗಿತ್ತು, ಹಾಗಾಗಿ ಈ ರೀತಿ ಕೆಲಸಗಳನ್ನ ನಾನು ಮಾಡಿಕೊಂಡು ಬಂದೆ ಅಂತ ತಿಳಿಸಿದ್ದಾರೆ. ಅದು ನಮ್ಗೆ ಗೊತ್ತಿಲ್ಲಾಗಿತ್ತು. ಇವತ್ತು ನನಗೆ ಅನ್ಎಕ್ಸ್ಪೆಕ್ಟೆಡ್ 6:30 ಗಂಟೆಗೆ ನನಗೆ ಒಬ್ಬರು ಫೋನ್ ಮಾಡಿದರು, ಟಿ ವಿಯಲ್ಲಿ ಬರ್ತಾ ಇದೆ ಅಂತ. ಆಗ ಗೊತ್ತಾಯಿತು. ನಾನೇನು ಯಾವ ಅರ್ಜಿನೂ ಹಾಕಿಲ್ಲ, ಯಾವುದು ಇದು ಮಾಡಿಲ್ಲ. ಸರ್, ಹೆಂಗೆ ಅನ್ನಿಸ್ತಾ ಇದೆ? ಈಗ 40 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ತಾವು KLEಯಲ್ಲಿ ಮಾಡಿದ್ರೆ, ಏನು ಈ ಪ್ರಶಸ್ತಿಯನ್ನು ಯಾವಾಗೋ ಸಿಗಬೇಕಾಗಿತ್ತು, ತಮಗೆ ಲೇಟ್ ಆಯ್ತು ಅಂತೀರಾ ಅಥವಾ ಏನಿಲ್ಲ? ನಾ ಯಾವ ಪ್ರಶಸ್ತಿ ಸಲುವಾಗಿ ಏನಕ್ಕೆ ಕೆಲಸ ಮಾಡೇ ಇಲ್ಲ, ಮಾಡೋ ಪ್ರಶ್ನೆ ಇಲ್ಲ. ನನಗೆ ಸಮಾಧಾನ, ಕೆಲಸ ಮಾಡೋದೊಂದು ಸಮಾಧಾನ ಅದ. ಆ ದೃಷ್ಟಿ 42 ವರ್ಷ